ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ವೀಡಿಯೋ ಮಾಡ್ತಾಯಿದ್ದೀವಿ. ಹೊರಗಡೆ ಅಂದರೆ ಎಲ್ಲಿ ಅಂತ ನೀವೇ ನೋಡಿ ವಿಡಿಯೋನ ಗೊತ್ತಾಗುತ್ತೆ. ನಾಳೆ ಊರಿಗೆ ಹೋಗ್ತೀವಿ ಗೈಸ್. ಎಲ್ಲ ಬಂದರು ಫೈನಲಿ. ನಾನು ಬೇಡವಾ 6 ಗಂಟೆಗೆ ಅಂತ ಅಂದ್ಬಿಟ್ಟು 6:50 ಹೋಗ್ತೀನಿ. 6:50ಕ್ಕೆ ಬಂದಿದ್ದೀನಿ. ಸುಳ್ಳು ಟಿಕೆಟ್ ತಗೊಳ್ದರೆ ಹೋಗ್ತಾ ಇದೀವಿ. 80 ರೂಪಾಯಿ ಅಂತೆ. ಸತಿ ಒಂದೊಂಥರ ರೇಟ್ ಮಾಡಿರ್ತಾರೆ. ಸತಿ 60 ರೂಪಾಯಿ ಆಯಿತು, ಈ ಸತಿ 80 ರೂಪಾಯಿ. ಎಸ್, ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗಿರೋದು ಅಂತ. ಹೌದು, ನಮ್ಮ ಹಾಸನದ ಅವತಾರ್ ಎಕ್ಸಿಬಿಷನ್ಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಬಂದಿದ್ವಿ. ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆಲ್ಲ ಏನೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಮ್ಮ ಹಾಸನದಲ್ಲೂ ಇಂಥ ಟ್ಯಾಲೆಂಟ್ಸ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಶಾಪಿಂಗ್ ಕೌಂಟರ್ ಇತ್ತು. ಸೊ ಶಾಪಿಂಗ್ ಕೌಂಟರಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಏನೇನೋ ತೊಗೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ನೋಡ್ತಾ ಮುಂದೆ ಹೋದ್ವಿ. ಇನ್ನು ನಮ್ಮ ಪ್ಲೇಯಿಂಗ್ ಏರಿಯಾ ಅಂತೂ ಸಿಕ್ತು. ಈಗ ಪ್ಲೇಯಿಂಗ್ ಏರಿಯಾ ಬಂದಮೇಲೆ ಎಲ್ಲರಿಗೂ ಒಂದು ಏನಪ್ಪ ಅಂದರೆ ಆಟ ಆಡಬೇಕು ಅಂತ. ಸೊ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸ್ವಲ್ಪ ಜನ ಕೊಲಂಬಸ್ಸು, ಸ್ವಲ್ಪ ಜನ ಜಾಯಿಂಟ್ ವೀಲ್ ಆಡೋಣ ಅಂತ, ಇನ್ನು ಕೆಲವೊಬ್ಬರು ಬೇಡ ಯಾವುದೇನು ಅಂತ ಇದ್ರು. ಹಂಗೆ ಹಿಂಗೋ ಕನ್ವಿನ್ಸ್ ಮಾಡಿ ಕೊನೆಗೆ ಕೊಲಂಬಸ್ ಆಡೋಣ ಅಂತ ಫೈನಲ್ ಮಾಡಿಕೊಂಡು ಟಿಕೆಟ್ ತೊಗೊಳೋದಕ್ಕೆ ಹೊರಟ್ವಿ. ಹೇಗೋ ಧೈರ್ಯ ಮಾಡಿ ಕೂತ್ಕೊಂಡ್ವಿ. ಬಟ್ ನಮ್ಮ ಕಷ್ಟ ಯಾರಿಗೂ ಬೇಡ. ಆಡಿದ್ಕಿಂತ ಎಂಜಾಯ್ ಮಾಡಿದ್ಕಿಂತ ಸಾಕು ಅಂದಿದ್ದೆ ಜಾಸ್ತಿ. ಭಯ ಆಯ್ತು. ಏನೋ ನಿಜವಾಗ್ಲೂ ನಾನಂತೂ ಕಂಡ್ಬಿಟ್ಟಿದ್ದೀನಿ. ನಾನಂತೂ ಕಂಡ್ಬಿಟ್ಟಿರ್ಲಿಲ್ಲ. ನಾನು ಒಬ್ಳೆ ನಗಡಿರೋದನ್ನೆಲ್ಲ ಅಳ್ತಿದ್ರು ಗೈಸ್. ನಾವೆಲ್ಲ ಲಾಸ್ಟಿಗೆ ಕೂತಿದ್ವಲ್ಲ, ಅದಕ್ಕೆ ತುಂಬಾ ಭಯ ಆಯ್ತು. ಇವಳು ಮಧ್ಯದಲ್ಲಿ ಕೂತಿದ್ವಲ್ಲ, ಹಂಗಾಗಿ ಆಟ ಎಲ್ಲ ಆಡಿದ್ದು ಬಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು ನಾನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ಆ ಥರ ಇತ್ತು ಈ ಥರ ಇತ್ತು ಅಂತ ಹೇಳ್ಕೊಂಡು ಬಂದು ಬೇರೆಯವ್ರು ಆಡೋದನ್ನ ಸ್ವಲ್ಪ ಹೊತ್ತು ನೋಡೋಣ ಅಂತ ನಿಂತ್ಕೊಂಡ್ವಿ. ಬಟ್ ಆಮೇಲೆ ಗೊತ್ತಾಯಿತು ಇಷ್ಟು ನಾವು ಹೈಟಲ್ಲಿ ಆಡ್ಸೋರೆ ನಮಗೆ ಅಂತ. ತುಂಬ ಭಯ ಆಯಿತು. ನಿಂತ್ಕೊಂಡು ನೋಡ್ತೀರ ನಮಗೆ ಮೈಯೆಲ್ಲ ಜುಮ್ ಅಂತಿತ್ತು. ಹಂಗೆ ನೋಡಿಕೊಂಡು ಮತ್ತು ನಾವು ನಮ್ಮ ಸ್ನ್ಯಾಕ್ಸ್ ಕೌಂಟರ್ ಕಡೆ ಹೋದ್ವಿ. ಕಣ್ಣಿಗೆ ತಿನ್ನೋದಕ್ಕೆ ವೆರೈಟಿ ಆಗಿದ್ದಾಗ ಏನು ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲಿ ಎಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲ ಒಂದೊಂದು ಐಟಮ್ಸ್ನ ತೊಗೊಂಡ್ವಿ. ಎಲ್ಲದನ್ನೂ ತೊಗೊಂಡ್ರೆ ಟೇಸ್ಟ್ ಮಾಡ್ಬೋದಲ್ಲ, ಹೆಂಗೆ ನಾವು ಹೆಣ್ಮಕ್ಳು, ನಮಗೂ ಅಲ್ಪ ಸ್ವಲ್ಪ ಬುದ್ಧಿ ಇದೆ. ಇನ್ನು ಬಂದಿಲ್ಲ. ಫೈನಲಿ ಆರ್ಡ್ರ್ ಮಾಡಿದ ಐಟಮ್ಸ್ನೆಲ್ಲ ಟೇಸ್ಟ್ ಮಾಡಿಕೊಂಡು ನಾವು ಇನ್ನೇನು ಹೊರಡೋ ಟೈಮ್ ಬಂತು. ಸೊ ಹೊರಡೋದಕ್ಕೆ ರೆಡಿ ಆದ್ವಿ. ಟೋಕನ್ ತಗೋಬೇಕಂತೆ, ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು? ನಮಗೆ ನ್ಯಾಚುರಲ್ ಆಗಿ ಶಕ್ತಿ ಕೊಟ್ಟಿರ್ಬೇಕಲ್ಲ. ಇದು ನಮ್ಮ ಸಮಾಜ. ಹೆಣ್ಮಗು ಹೆಣ್ಮಗು. ಹೀಗೆ ಏನೇನೋ ಕಾಮಿಡಿ ಎಲ್ಲ ಮಾಡಿಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಆಲ್ರೆಡಿ 8:30 ಆಗೋಗಿತ್ತು. ಸೊ ಇನ್ನೇನು ಎಲ್ಲ ಹೊರಡಬೇಕಿತ್ತು, ಯಾಕಂದರೆ ಸುಮಾರು ಜನ ದೂರಕ್ಕೆ ಹೋಗಬೇಕಿತ್ತು. ಎಲ್ಲರಿಗೂ ಬಾಯ್ ಹೇಳಿ ಸಿ ಯು ಮಾಡಿ ಕಳಿಸಿ ನಾವು ಹೊರಟ್ವಿ. ಆಚೆ ಕಡೆ ಬಂದ ತಕ್ಷಣ ಈ ಗೊರಿಲ್ಲ ಇತ್ತು. ಮಕ್ಕಳನ್ನೆಲ್ಲ ಹೆದರಿಸ್ತಾ ಇತ್ತು ಅಂತ ವೀಡಿಯೋ ಮಾಡ್ಕೋತಾ ಇದ್ರೆ ನಮಗೆ ಹೆದರಿಸ್ಬಿಡ್ತು. ಸಡನ್ನಾಗಿ ಓಡ್ಬಂದ್ಬಿಡ್ತು ನಮ್ಮ ಹತ್ರನೇ. ಅದು ಮನುಷ್ಯ ಅಂತ ಗೊತ್ತಿದ್ರು, ಆದರೂ ಆ ಥರ ಹತ್ರ ಬಂದಾಗ ಭಯ ಆಗುತ್ತೆ. ನಾವು ಮೊಬೈಲ್ ಇಟ್ಕೊಂಡು ಓಡಿ ಅಲ್ಲಿಂದ ಬಂದು ಗಾಡಿ ತೊಗೊಂಡು ಸ್ವಲ್ಪ ಜನ ಫ್ರೆಂಡ್ಸ್ನ ಆಟೋದಲ್ಲಿ ಕಳಿಸ್ಬೇಕಿತ್ತು. ಸೊ ಆಟೋದಲ್ಲಿ ಕಳಿಸಿ ನಾನು ನನ್ನ ಫ್ರೆಂಡ್ ಶೃಂಗ ಮನೆಗೆ ಹೋದ್ವಿ. ಹಾಗೆ ಆನ್ ದಿ ವೇ ಚಿಕನ್ ತೊಗೊಂಡು ಹೋದ್ವಿ. ಏನು ಮಾಡಿ ಚಿಕನ್ ರೋಲ್ ಮಾಡ್ತಾ ಇದ್ದೀನಿ ಫಾರ್ ಶೃಂಗಗೋಸ್ಕರ. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 11:30 ಆಗಿತ್ತು. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್ ಗೈಸ್, ಗುಡ್ ನೈಟ್.